ಮೇರಿ ಎಲ್ರಿಗೂ ನಮಸ್ಕಾರ. ಈ ದಿನ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಯಿಂದ ಇದೀಗ ತಾನೇ ಒಂದು ಸುತ್ತೋಲೆ ಹೊರಬಂದಿದೆ. ಏನಪ್ಪ ಅದು ಸುತ್ತೋಲೆ ಅಂತ ನಾವು ನೋಡೋದಾದ್ರೆ, ಸ್ಯಾಟ್ಸ್ ತಂತ್ರಾಂಶದಲ್ಲಿ ವಿದ್ಯಾರ್ಥಿಗಳ ದಾಖಲಾತಿಯನ್ನು ಪೂರ್ಣಗೊಳಿಸುವ ಬಗ್ಗೆ ಎಂಬತಕ್ಕಂಥ ಮಾಹಿತಿ. ಅಂದರೆ ಈ ಹಿಂದಿನ ಒಂದು ಸ್ಯಾಟ್ಸ್ ತಂತ್ರಾಂಶದಲ್ಲಿ ಹಿಂದಿನ ಸಾಲಿನಲ್ಲಿ ದಾಖಲಾದ ವಿದ್ಯಾರ್ಥಿಗಳು ಪ್ರಸ್ತುತ ಸಾಲಿಗೆ ಅವರು ಕಂಟಿನ್ಯೂ ಆಗಬೇಕಾಗತ್ತೆ. ಅಂದರೆ ಹೋದ ವರ್ಷ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದು ಆ ಮಕ್ಕಳು ಈ ವರ್ಷನೂ ಸಹಿತ ಮಕ್ಕಳು ಪಾಸಾಗಿ ಈ ವರ್ಷ ಕಂಟಿನ್ಯೂ ಮಾಡಬೇಕಾಗತ್ತೆ. ಆದರೆ ಕೆಲವೊಂದು ಕಾರಣಗಳಿಂದಾಗಿ ಕೆಲವೊಂದು ಸಂದರ್ಭದಲ್ಲಿ ಆ ಮಕ್ಕಳು ಕಂಟಿನ್ಯೂಸ್ ಆಗಿಲ್ಲ. ಅವು ಏನಾಗ್ತಾ ಇದ್ದಾವೆ, ಸ್ಯಾಟ್ಸ್ ತಂತ್ರಾಂಶದಲ್ಲಿ ಪೆಂಡಿಂಗ್ ಆಗಿದ್ದಾವೆ. ಅದಕ್ಕೆ ಈ ಹಿಂದಿನ ಒಂದು ಸಭೆಗಳಲ್ಲಿ STS ಪರಿಶೀಲನಾ ಸಭೆಗಳಲ್ಲಿ ದಾಖಲಾತಿಯನ್ನು ಪೂರ್ಣಗೊಳಿಸುವಂತಹ ಸಂದರ್ಭದಲ್ಲಿ ಈ ಕೆಳಕಂಡ ಅಂದರೆ ಈ ಪಾಯಿಂಟ್ಸ್ಗಳ ಬಗ್ಗೆ ಚರ್ಚೆ ಮಾಡಲಾಗಿತ್ತು. ಏನಪ್ಪ ಪಾಯಿಂಟ್ಸ್ ಅದು ಅಂತಂದರೆ, ಸ್ಯಾಟ್ಸ್ ತಂತ್ರಾಂಶದ ಎಲ್ಲ ಹಂತದ ಲಾಗಿನ್ಗಳಲ್ಲಿ ದಾಖಲಾತಿ ಬಾಕಿ ಇರುವಂತಹ ವಿದ್ಯಾರ್ಥಿಗಳ ವರದಿ ಲಭ್ಯವಿಲ್ಲ ಎಂಬತಕ್ಕಂಥ ಮಾಹಿತಿ ಇತ್ತು. ಅದರ ಜೊತೆಗೆ ಕೆಲವು ವಿದ್ಯಾರ್ಥಿಗಳು ಶಾಲೆಯಿಂದ ವರ್ಗಾವಣೆ ಪತ್ರವನ್ನು ಪಡ್ಕೊಂಡಿದ್ದಾರೆ, ಆದರೆ ಆ ಮಕ್ಕಳು ಬೇರೆ ರಾಜ್ಯದಲ್ಲಿ ಶಿಕ್ಷಣವನ್ನು ಮುಂದುವರಿಸ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳು ಸಹ ದಾಖಲಾತಿ ಬಾಕಿ ಪಟ್ಟಿಯಲ್ಲಿ ಉಳಿದಿರ್ತವೆ, ಅಂದರೆ ಪೆಂಡೆನ್ಸಿ ಸ್ಯಾಟ್ಸ್ನಲ್ಲಿ ಪೆಂಡೆನ್ಸಿ ರಿಪೋರ್ಟ್ನಲ್ಲಿ ಉಳ್ಕೊಂಡಿರ್ತವೆ ಅಂತೇಳಿ ಚರ್ಚೆ ಆಗಿತ್ತು. ಆದರೆ ಮತ್ತು ಈ ಮಕ್ಕಳಿಗೆ ಪರಿಹಾರ ಏನು ಅಂತ ನಾವು ನೋಡೋದಾದರೆ, ಇದಕ್ಕೆ ಈ ಹಿಂದಿನ ಸಾಲಿನಲ್ಲಿ ದಾಖಲಾಗಿ ಪ್ರಸ್ತುತ ಸಾಲಿನಲ್ಲಿ ಮುಂದಿನ ತರಗತಿಗೆ ದಾಖಲಾಗದೆ ಬಾಕಿ ಉಳಿದಂಥ ವಿದ್ಯಾರ್ಥಿಗಳ ವರದಿಯು ಸ್ಟೂಡೆಂಟ್ಸ್ ಎನ್ರೋಲ್ಮೆಂಟ್ ಪೆಂಡೆನ್ಸಿ ರಿಪೋರ್ಟ್ ಎಲ್ಲ ಹಂತದ ಅಂದರೆ ಸ್ಯಾಟ್ಸ್ ಲಾಗಿನ್ಗಳಲ್ಲಿ HM ಲಾಗಿನ್ ಇರ್ಬೋದು, BO ಲಾಗಿನ್ ಇರ್ಬೋದು, DDP ಲಾಗಿನ್ ಇರ್ಬೋದು ಮತ್ತು ಸ್ಟೇಟ್ ಲಾಗಿನ್ ಇರ್ಬೋದು, ಅವುಗಳಲ್ಲಿ ಈಗ ತಾನೇ ಲಭ್ಯವಾಗುವಂತೆ ಅವಕಾಶವನ್ನು ನೀಡಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಯೂಸರ್ ಮ್ಯಾನ್ಯುವಲ್ ಸಹ ಇರುತ್ತೆ. ಜೊತೆಗೆ ಸದರಿ ವರದಿಯಲ್ಲಿ ಮುಂದಿನ ಸಾಲಿಗೆ ದಾಖಲಾತಿ ಆಗಬೇಕಾದ್ರೆ ಮಾಡಲಾದಂಥ ವಿದ್ಯಾರ್ಥಿಗಳನ್ನು ಸೂಕ್ತ ಕಾರಣಗಳನ್ನು ಆಯ್ಕೆ ಮಾಡಿಕೊಂಡು ಅದು ರಿಪೋರ್ಟನ್ನು ನೀವು ಪರದೆಯಲ್ಲಿ ಅಂದರೆ ಸ್ಯಾಟ್ಸ್ನಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಅಂದರೆ ಏನೇನು ಕಾರಣಗಳು ಇದ್ದಾವೆ ಅಂತ ನಾವು ನೋಡೋದಾದರೆ, ಡೆಡ್, ಡ್ರಾಪ್ಔಟ್, ಟೇಕನ್ TC ಅಡ್ಮಿಟೆಡ್ ಔಟ್ ಆಫ್ ಸ್ಟೇಟ್ ಕಂಟ್ರಿ, ಟೇಕನ್ TC ಆ್ಯಂಡ್ ನ್ಯೂ ಸ್ಕೂಲ್ ಅಡ್ಮಿಷನ್ ನಾಟ್ ನೋನ್ ಅಂತೇಳಿ ಈ ಒಂದು 4 ರೀಸನ್ಗಳಿಟ್ಕೊಂಡು ನೀವು ಅಡ್ಮಿಷನನ್ನು ಮಾಡಿ ಅದನ್ನು ಕ್ಲಿಯರ್ ಮಾಡಬೇಕಾಗತ್ತೆ. ಅದರ ಜೊತೆಗೆ ಮತ್ತು ಮಾರ್ಕ್ ಅದು ಎಲ್ಲಿ ಅನ್ನೋದನ್ನು ನಾವು ನೋಡೋದಾದರೆ, ಈಗ ಮುಂದಿನ ಹಂತದಲ್ಲಿ ಸ್ಯಾಟ್ಸ್ನಲ್ಲಿ ನಾನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಹಾಗಾದರೆ ನಾವು ಸ್ಯಾಟ್ಸ್ನಲ್ಲಿ ಯಾವ ರೀತಿ ಮಾಡೋದು, ಯಾವ ರೀತಿಯಾಗಿ ಅದನ್ನು ಅಪ್ಡೇಟ್ ಮಾಡೋದು, ಯಾವ ರೀತಿಯಾಗಿ ಕ್ಲಿಯರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ನಾವೀಗೇನು ಸುತ್ತೋಲೆಯಲ್ಲಿ ನೋಡಿದ್ವಿ, ಆ ಒಂದು ಸುತ್ತೋಲೆಯ ಅನುಸಾರವಾಗಿ ನಮಗೆ ಈ ಹಿಂದಿನ ವರ್ಷಗಳಲ್ಲಿ ಮಗು ಪಾಸಾಗಿ ಈ ವರ್ಷ ಪ್ರಸ್ತುತ ವರ್ಷಕ್ಕೆ ಮಗು ಒಂದು ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಲಿಕ್ಕೆ ಅದು ದಾಖಲಾಗಿದ್ದರೆ ಏನು ಸಮಸ್ಯೆ ಇಲ್ಲ. ದಾಖಲಾಗದೇ ಇದ್ದರೆ, ಈ ಹಿಂದಿನ ವರ್ಷಗಳಲ್ಲಿ ದಾಖಲಾಗದೇ ಇದ್ದರೆ ಇಲ್ಲಿ ಪೆಂಡೆನ್ಸಿ ರಿಪೋರ್ಟ್ ಅಂತ ಇರುತ್ತೆ. ಆ ಒಂದು ಪೆಂಡೆನ್ಸಿ ರಿಪೋರ್ಟನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ, ನಮ್ಮ ಸ್ಯಾಟ್ಸ್ ಲಾಗಿನ್ನಲ್ಲಿ ನಾವು ಆಲ್ರೆಡಿ ಗೊತ್ತಿದೆ ನಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ತಕ್ಕಂಥದ್ದು. ಲಾಗಿನ್ ಆದಮೇಲೆ ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ಒಂದಿಷ್ಟು ಆಪ್ಷನ್ಗಳು ನಮಗೆ ಡೈರೆಕ್ಟ್ ಲಿಂಕ್ ಇರ್ತವೆ. ಅದರಲ್ಲಿ ಯಾವುದಪ್ಪ ಅಂತಂದರೆ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಅಂತ ಕಾಣುತ್ತೆ. ಆ ಒಂದು ಆಪ್ಷನನ್ನು ಟಚ್ ಮಾಡಿ ಪ್ಲಸ್ ಮಾರ್ಕ್ ಮಾಡಿದ ಮೇಲೆ ಮತ್ತೊಂದಿಷ್ಟು ಆಪ್ಷನ್ಗಳು ನಿಮಗೆ ಕಾಣಿಸ್ತವೆ. ಅದರಲ್ಲಿ ಅಡ್ಮಿಷನ್ ಡೀಟೇಲ್ಸ್ ಅಂತ ಇದೆ 3ನೇದು. ಅದರ ಮುಂದೆ ಇರ್ತಕ್ಕಂಥ ಪ್ಲಸ್ ಮಾರ್ಕನ್ನು ಟಚ್ ಮಾಡಿ, ಅದರ ಮುಂದೆ ಇರ್ತಕ್ಕಂಥ ಪ್ಲಸ್ ಮಾರ್ಕ್ ಮೇಲೆ ಮತ್ತೊಂದಿಷ್ಟು ಆಪ್ಷನ್ಗಳು ನಿಮಗೆ ಇಷ್ಟು ಆಪ್ಷನ್ಗಳು ಸಿಗ್ತವೆ. ಅದರಲ್ಲಿ ಯಾವುದಪ್ಪ ಅಂತಂದರೆ, ಮಾರ್ಕ್ ಡ್ರಾಪ್ಔಟ್ ಫೇಲ್ ಸ್ಟೇಟಸ್ ಅಂತ ಕಾಣಿಸ್ತದೆ. ಇಲ್ಲಿ ಮಾರ್ಕ್ ಡ್ರಾಪ್ಔಟ್ ಫೇಲ್ ಸ್ಟೇಟಸ್ ಅಂತ ಕಾಣುತ್ತೆ. ಅದರ ಮೇಲೆ ಟಚ್ ಮಾಡಿ. ಅದರ ಮೇಲೆ ಟಚ್ ಮಾಡಿದಾಗ ನಮಗೆ ಈ ಥರದ ಒಂದು ಇಂಟರ್ಫೇಸ್ ಕಾಣುತ್ತೆ. ಈ ಒಂದು ಇಂಟರ್ಫೇಸ್ನಲ್ಲಿ ನಾವು ಸರ್ಚ್ ಮಾಡೋದು ಹೇಗೆ ಅಂತ ಅನ್ನೋದು ನೋಡೋದಾದರೆ, ಇಲ್ಲಿ ನಿಮಗೆ ತರಗತಿಯನ್ನು ಅಂದರೆ ನಿಮಗೆ ಯಾವ ಮಗು ದಾಖಲಾಗಿರ್ತಕ್ಕಂಥ ಮಗು ಯಾವುದು ಉಳ್ಕೊಂಡಿದೆ, ಹೋಗಿ ಯಾವ ಶಾಲೆಗೂ ಅಡ್ಮಿಷನ್ ಆಗಿಲ್ಲ ಅಥವಾ ಅಡ್ಮಿಷನ್ ಬೇರೆ ಸ್ಟೇಟಲ್ಲಿ ಅಡ್ಮಿಷನ್ ಆಗಿದೆ ಅಂತ ನಿಮಗೆ ಗೊತ್ತಿರುತ್ತೆ ಯಾವ ಕ್ಲಾಸಲ್ಲಿ ಅಂತ. ಆ ಒಂದು ಮಗುವನ್ನು ನೀವು ಏನು ಮಾಡಬೇಕಾಗುತ್ತೆ, ಯಾವ ಕ್ಲಾಸ್ ಅಂತ ಗೊತ್ತಿರುತ್ತೆ ಅದನ್ನು ತೊಗೊಳ್ತಾಯಿದ್ದೀನಿ. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ 8 ಅಂತ ತೊಗೊಂಡಿದ್ದೀನಿ. ಹಾಗೆ ನೀವು ಏನು ಮಾಡ್ತಾಯಿದ್ರಿ, ಇಲ್ಲಿ 2015 ಅಂತ ಡಿಫಾಲ್ಟ್ ಇರುತ್ತೆ. ಯಾವ ವರ್ಷದಲ್ಲಿ ಉಳ್ಕೊಂಡಿದೆ ಅನ್ನೋದನ್ನು ಸಹಿತ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ನಾನು ಈ ಹಿಂದಿನ 2022-23 ತೊಗೊಳ್ತಾ ಇದ್ದೀನಿ. ನಾನು ಏನು ಮಾಡ್ತಾಯಿದ್ದೀನಿ, ಸರ್ಚ್ ಮಾಡ್ತಾಯಿದ್ದೀನಿ. ಸರ್ಚ್ ಕೊಟ್ಟಂಥ ಸಂದರ್ಭದಲ್ಲಿ ನಿಮಗೆ ಆ ಒಂದು ಇಯರ್ನ ಆ ಒಂದು ವರ್ಷದ ಮಾಹಿತಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನೋಡಿ, ಯಾವ ಮಗುನು ಇಲ್ಲಿ ನೋ ಡಾಟಾ ಅವೈಲೇಬಲ್ ಇನ್ ಟೇಬಲ್ ಅಂತ ಕಾಣಿಸುತ್ತೆ. ಹಾಗೆಯೇ 23-24 ತೊಗೊಳ್ತಾ ಇದ್ದೀನಿ, ಅದನ್ನು ಸರ್ಚ್ ಕೊಡ್ತಾ ಇದ್ದೀನಿ. ಹೀಗೆ ಪ್ರತಿ ತರಗತಿ ಮತ್ತು ಪ್ರತಿ ವರ್ಷವೂ ಸಹಿತ ನೀವೇನು ಮಾಡಬೇಕಾಗತ್ತೆ, ಯಾವ ವರ್ಷ ಪೆಂಡಿಂಗ್ ಉಳ್ಕೊಂಡಿದೆ ಅನ್ನೋದನ್ನು ಚೆಕ್ ಮಾಡಬೇಕಾಗತ್ತೆ. ನಾನು ಮತ್ತೊಂದು ವರ್ಷ ತಗೊಂಡು ಸರ್ಚ್ ಕೊಟ್ಟಿದ್ದೀನಿ. ನೋಡಿ, ಮತ್ತೊಂದು ಸುಮ್ಮನೆ ನಿಮಗೆ ಒಂದು ತೋರಿಸ್ಲಿಕ್ಕೆ, ಈ ವರ್ಷ ಅಂದರೆ ಪ್ರಸ್ತುತ ವರ್ಷದಲ್ಲಿ 24-25 ಅಂತ ನಿಮಗೆ ತೋರಿಸುತ್ತೆ. ಈ ಒಂದು ಮಕ್ಕಳ ಹೆಸರು ಇರುತ್ತೆ, ಯಾವ ಇಯರ್ ಉಳ್ಕೊಂಡಿದ್ರೆ ಗೊತ್ತಾಗುತ್ತೆ, ಎಷ್ಟನೇ ತರಗತಿ ಉಳ್ಕೊಂಡಿದ್ರೆ ಗೊತ್ತಾಗುತ್ತೆ. ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು, ಅದು ಈ ವರ್ಷ ಆಗಿರೋದ್ರಿಂದ ನೀವು ಯಾವ ಶಾಲೆಗೆ ಮಗು ದಾಖಲಾಗಿದೆಯೋ ಆ ಒಂದು ಶಾಲೆಗೆ ನೀವೇನು ಮಾಡಬೇಕಾಗತ್ತೆ,
ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು. ಅಂದರೆ ಇವರೇನು ನಿಮ್ಮ ಶಾಲೆಯಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಸ್ಟೂಡೆಂಟ್ಗಳು ಅಕಸ್ಮಾತ್ ಎಲ್ಲೋ ಹೋಗಿ ಕಳೆದ ವರ್ಷಗಳಲ್ಲಿ ಅಂದರೆ 2015, 16ರಿಂದ 23, 22, 23ವರೆಗೂ ಈ ಥರದ ಪೆಂಡೆನ್ಸಿ ರಿಪೋರ್ಟ್ ಏನಾದರೂ ನಿಮ್ಮ ಲಾಗಿನ್ನಲ್ಲಿ ಕಂಡು ಬಂತು ಅಂದರೆ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಸ್ಟೇಟಸ್ ಅಂತ ಕಾಣ್ತಿದೆ, ಅದನ್ನು ಟಚ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಒಂದಿಷ್ಟು 4 ಆಪ್ಷನ್ಗಳು ಡಿಸ್ಪ್ಲೇ ಆಗುತ್ತೆ. ಡುಪ್ಲಿಕೇಶನ್ನು, ಟೇಕನ್ TC ಆ್ಯಂಡ್ ಅಡ್ಮಿಟೆಡ್ ಔಟ್ ಆಫ್ ಸ್ಟೇಟ್ ಆರ್ ಕಂಟ್ರಿ, ಡ್ರಾಪ್ಔಟು ಮತ್ತು ಡೆಡ್ ಅಂತ ಕಾಣುತ್ತೆ. ಈ ಥರ 4 ಆಪ್ಷನಲ್ಲಿ ನಿಮಗೆ ಯಾವುದು ಅನಿಸುತ್ತೋ, ಯಾವುದು ಮಗುವಿಗೆ ಸೂಟೇಬಲ್ ಆಗಿರ್ತಕ್ಕಂಥ ರೀಸನ್ ಅನಿಸುತ್ತೋ ಅದನ್ನು ತೊಗೊಳ್ರಿ. ಉದಾಹರಣೆಗೆ ನಾನು ಟೇಕನ್ TC ಆ್ಯಂಡ್ ಅಡ್ಮಿಟೆಡ್ ಔಟ್ ಆಫ್ ಸ್ಟೇಟ್ ಆರ್ ಕಂಟ್ರಿ ಅಂತ ತೊಗೊಳ್ತಾ ಇದ್ದೀನಿ. ತೊಗೊಂಡು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇಲ್ಲಿ ರೀಸನ್ ಅಂತ ಕೇಳುತ್ತೆ, ರೀಸನನ್ನು ಟಚ್ ಮಾಡಿ ಅಲ್ಲಿ ಏನು ನಾಟ್ ಅಪ್ಲಿಕೇಬಲ್ ಅಂತ ಇರುತ್ತೆ, ಹಾಗಾಗಿ ಏನು ಸಮಸ್ಯೆ ಇಲ್ಲ ಸ್ನೇಹಿತರೆ. ಇದಾದಮೇಲೆ ನೆಕ್ಸ್ಟು ಆ ಮಗುವಿನ ಮುಂದೆ ಯಾವ ಮಗು ಔಟ್ ಆಫ್ ಸ್ಟೇಟ್ ಹೋಗಿದೆಯೋ ಆ ಮಗು ಈ ಹಿಂದಿನ ವರ್ಷಗಳಲ್ಲಿ ದಾಖಲಾಗದೆ ಉಳ್ಕೊಂಡಿದ್ರೆ ಮಾರ್ಕ್ ಸ್ಟೂಡೆಂಟ್ ಅಂತ ಬರುತ್ತೆ. ಅಲ್ಲಿ ನೀವು ಟಚ್ ಮಾಡಿದಂಥ ಸಂದರ್ಭದಲ್ಲಿ ಟು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ನೀವು ಓಕೆ ಕೊಟ್ಟರೆ ಆ ಮಗು ಅಲ್ಲಿಂದ ಕ್ಲಿಯರ್ ಆಗುತ್ತೆ. ಆವಾಗ ನೀವೇನು ಮಾಡಬೇಕಾಗತ್ತೆ, ಆ ಮಗು ಅಲ್ಲಿ ಡ್ರಾಪ್ಔಟ್ ನಿಮ್ಮ ಈ ಲಿಸ್ಟ್ನಿಂದ ಔಟ್ ಆಗುತ್ತೆ. ಆವಾಗ ಈ ಥರ ನಿಮ್ಮ ಏನು ಮಕ್ಕಳು ಉಳ್ಕೊಂಡಿದ್ರೆ ಈ ಥರ ಕ್ಲಿಯರ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದನ್ನು ನಾವು ಎಲ್ಲಿ ನೋಡಬೇಕು ಅಂತ ನಾನು ಒಂದು ಎಕ್ಸಾಂಪಲನ್ನು ನೋಡೋದಾದರೆ, ಕ್ಲಿಯರ್ ಆಗಿರ್ತಕ್ಕಂಥ ಮಕ್ಕಳ ಮಾಹಿತಿ ಎಲ್ಲಿ ಸಿಗುತ್ತೆ ಅಂತ ನಾವು ನೋಡೋದಾದರೆ, ಇಲ್ಲಿ ಮೇಲ್ಗಡೆಗೆ ಇಲ್ಲಿ ಕರ್ನಾಟಕ ಸಿಂಬಲ್ ಇದೆ, ನಮ್ಮ ಸರ್ಕಾರದ ಸಿಂಬಲ್ ಇದೆ, ಅದನ್ನು ಟಚ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಈ ಥರ ಒಂದು ಆಪ್ಷನ್ ಓಪನ್ ಆಗುತ್ತೆ. ಅಂದರೆ ಇದು ಡ್ಯಾಶ್ಬೋರ್ಡ್ ಅಂತ ಹೇಳ್ತೀವಿ. ಈ ಡ್ಯಾಶ್ಬೋರ್ಡ್ನಲ್ಲಿ ಬ್ಲೂ ಕಲರ್ನಲ್ಲಿ ಒಂದಿಷ್ಟು ಆಪ್ಷನ್ ಇತ್ತೀಚೆಗೆ ತಾನೇ ಬಿಟ್ಟಿದ್ದಾರೆ. ಅದರಲ್ಲಿ ಪೆಂಡಿಂಗ್ ಸ್ಟೂಡೆಂಟ್ಸ್ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಅಂತ ಐತಿ. ಅದನ್ನು ಫಸ್ಟ್ ಒಂದು ಟಚ್ ಮಾಡಿದಂಥ ಸಂದರ್ಭದಲ್ಲಿ 23, 24 ಅಂತ ಇದೆ. ಅಲ್ಲಿ ಸರ್ಚ್ ಕೊಟ್ಟಂಥ ಸಂದರ್ಭದಲ್ಲಿ ನೋಡಿ ನೋ ಡಾಟಾ ಫೌಂಡ್, ಅಂದರೆ ಇಲ್ಲಿ ಕಳೆದ ವರ್ಷ ಯಾವುದೂ ನೀವು ಡ್ರಾಪ್ಔಟನ್ನು ಕೊಟ್ಟಿಲ್ಲ. ಆಮೇಲೆ 22, 23 ಕೊಡಿ ನೋಡೋಣ, ಅದನ್ನು ಸರ್ಚ್ ಕೊಡಿ, ಅಲ್ಲೂ ಸಹಿತ ನೋ ಡಾಟಾ ಫೌಂಡ್ ಅಂತ ಬಂತು. ಆವಾಗ ಮತ್ತೆ ನಾನು ಏನು ಮಾಡ್ತಾಯಿದ್ದೀನಿ, ಮತ್ತೊಂದು ಆಪ್ಷನ್ಗೆ ಹೋಗ್ತಾಯಿದ್ದೀನಿ. ಇಲ್ಲಿ ಮತ್ತೆ ಅದೇ ಗೌರ್ಮೆಂಟ್ ಕರ್ನಾಟಕ ಸಿಂಬಲ್ ಇದಿಲ್ಲ, ಅದರ ಮೇಲೆ ಟಚ್ ಮಾಡಿದಾಗ ಇದು ಒಂದನೇದನ್ನು ನಾವು ಏನು ಮಾಡಿದ್ವಿ, ಚೆಕ್ ಮಾಡಿದ್ವಿ. ಈಗ ಎರಡನೇದು ಚೆಕ್ ಮಾಡೋಣ. ಎರಡನೇದನ್ನು ನೋಡೋದಾದರೆ ನಾವಿಲ್ಲಿ ಏನು ಮಾಡಿದ್ವಿ, 23, 24 ಸರ್ಚ್ ಕೊಟ್ಟಾಗ ನೋಡಿ ಒಂದು ಮಗು ನಾವು ಏನು ಮಾಡಿದ್ವಿ, ಡ್ರಾಪ್ಔಟನ್ನು ಈ ಒಂದು ಮಗುವನ್ನು ನಾವೀಗ ಈ ಹಿಂದಿನ ವರ್ಷದಲ್ಲಿ ನಾವು ಮಾರ್ಕ್ ಸ್ಟೂಡೆಂಟ್ ಮಾಡಿದ್ವಿ. ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಒಂದು ಮಗು ಇಲ್ಲಿ ಏನಾಗ್ತಾಯಿದೆ ಅಂತಂದರೆ ಆ ಮಗುವನ್ನು ಡ್ರಾಪ್ಔಟ್ ಮಾಡಿದ್ದೇವೆ. ಇಲ್ಲಿ ಸ್ಟೇಟಸ್ ಕೊಟ್ಟಿದ್ದಾರೆ ಡೆಡ್ ಅಂತಕ್ಕಂಥದ್ದು. ಹೀಗೆ ಆ ಮಗುವಿನ ಸ್ಟೇಟಸ್ ಸಹ ಬಂದಿದೆ. ಈ ರೀತಿ ಇರ್ತಕ್ಕಂತಹ ಮಗುವಿನ ಡೀಟೇಲ್ಸನ್ನು ನೀವೇನು ಮಾಡಬೇಕಾಗತ್ತೆ, ಇದನ್ನು ಪ್ರಿಂಟ್ ತಗೋಬೇಕು. ಜನರೇಟ್ PDF, ಜನರೇಟ್ ಎಕ್ಸೆಲ್ ಅಂತ ಕೇಳುತ್ತೆ. ಜನರೇಟ್ PDF ಮೂಲಕ ಅದನ್ನು ನೀವೇನು ಮಾಡಬೇಕಾ, ಪ್ರಿಂಟನ್ನು ತಗೊಳ್ಬೇಕಾಗುತ್ತೆ. ಪ್ರಿಂಟ್ ತಗೊಂಡು ಏನು ಮಾಡ್ತಾಯಿದ್ರಿ, ಇಲ್ಲಿ ಮುಖ್ಯ ಶಿಕ್ಷಕರ ಸಹಿಯನ್ನು ಮಾಡಿ ಸೂಕ್ತ ಕಾರಣದಿಂದ ಸಹಿ ಮಾಡಿ ನೀವೇನು ಮಾಡಬೇಕಾಗತ್ತೆ, BRC ಕೇಂದ್ರಕ್ಕೆ CRP ರವರ ಮೂಲಕ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಆವಾಗ BRC ಕೇಂದ್ರದವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಟೀಮನ್ನು ರೆಡಿ ಮಾಡಿಬಿಟ್ಟು ಆ ಮಗುವಿನ ಮನೆಗೆ ಒಂದು ವಿಸಿಟನ್ನು ಕಳಿಸ್ತಾರೆ. ಆ ಮಗು ನಿಜವಾಗ್ಲೂ ಶಾಲೆಯಿಂದ ಹೊರಗುಳಿರ್ತಾ ಇದೆಯಾ ಅಥವಾ ಮಗು ಏನಾದರೂ ಡೆತ್ ಆಗಿದೆಯಾ ಏನು ಅದನ್ನು ಸರಿಯಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಯೋಚನೆ ಮಾಡಿಬಿಟ್ಟು ಅದನ್ನು ವೆರಿಫೈ ಮಾಡಿಬಿಟ್ಟು ಅವರು BRC ಲಾಗಿನ್ನಲ್ಲಿ ಇದು ಏನಾಗುತ್ತೆ, ಇಲ್ಲಿಂದ BRC ಲಾಗಿನ್ಗೆ ಹೋಗುತ್ತೆ. ಆವಾಗ BRC ಲಾಗಿನ್ನವರು ಇದನ್ನು ವೆರಿಫೈ ಮಾಡಿಬಿಟ್ಟು ನಿಜ ಇದ್ದರೆ ಸಬ್ಮಿಟ್ ಓಕೆ ಕೊಡ್ತಾರೆ. ಅದನ್ನು ವೆರಿಫೈ ಮಾಡ್ತಾರೆ. ಮೊದಲು ಆ ಮಗುವಿನ ಮನೆಗೆ ಹೋಗ್ಬಿಟ್ಟು ವೆರಿಫೈ ಮಾಡ್ತಾರೆ. ಅಕಸ್ಮಾತ್ OIC ಅಂತ ಕೊಟ್ಟು ಡ್ರಾಪ್ಔಟ್ ಸ್ಟೂಡೆಂಟ್ ಕೊಟ್ಟಿದ್ರೆ ಅಂದರೆ ಆ ಮಗು ಮತ್ತೆ ಶಾಲೆಗೆ ಬರಲಿಕ್ಕೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಏನು ಬೇಕೋ ಅದನ್ನು ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗಾಗಿ ಈ ರೀತಿಯಾಗಿ ಮಗುವನ್ನು ನಿಮ್ಮ ಮುಖ್ಯಸ್ಥರು ಶಾಲಾ ಲಾಗಿನ್ನಲ್ಲಿ ಕ್ಲಿಯರ್ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ನೀವು ಅಪ್ಡೇಟನ್ನು ಮಾಡಬೇಕಾಗುತ್ತೆ.